ಸಾಲ ಸೋಲ ಮಾಡಿ ಬೀಜ ಗೊಬ್ಬರ ಎಲ್ಲ ತಂದು ಎಲ್ಲ ಹೈರಾಣಾಗಿ ಬಿತ್ತಿದೆವು. ಬಟ್ ಆಗಿ ಹಿಡಿದು ಒಟ್ಟು ನಾವು ಬಿತ್ತಿ ಹಿಡಿದು ಒಟ್ಟು ಮಳೆನೇ ಇಲ್ಲ ನೋಡ್ರಿ. 2 ತಿಂಗಳಾಯ್ತು, ಎಲ್ಲ ಮೊಳಕೆ ಎಲ್ಲ ಬಾಡೋಗ್ಲತ್ತವ, ಎಲ್ಲ ಹೈರಾಣಾಗಿ ಎಲ್ಲ ನಾವು ದುಂಡೆ ಹೊಡೆದಿದ್ದೆವು, ಚದಿ ಕಳೆದಿದ್ದೆವು, ಒಂದು ಚಲೋ ಮೊಳಕೆ ಬಂದವಂತ. ಈಗ 2 ತಿಂಗಳಾಯ್ತು, ಒಟ್ಟು ಮಳೆನೇ ಇಲ್ಲ, ಪೂರಾ ಒಣಗೋಗ್ಲತ್ತವ. ನಾವೆಲ್ಲ ರೈತರು ಏನು ಮಾಡಬೇಕು ಇಂಥ ಪರಿಸ್ಥಿತಿದಾಗ? ಎಲ್ಲ ಸರ್ಕಾರ ಯೋಜನೆಗಳು ಎಲ್ಲ ಯೋಜನೆಗಳು ಕೊಡೋದು, ಬಟ್ ರೈತರಿಗೆ ಏನು ಯೋಜನೆ ಕೊಡ್ಲತ್ತದ ರೈತರಿಗೆ? ₹1 ಏನು ಭೀ ಸರ್ಕಾರದಿಂದ ಒಂದು ಏನು ಭೀ ಸಹಾಯ ಇಲ್ದಪ್ಪಲೆ ಹೋಗ್ಯದ. ಇಂಥ ಪರಿಸ್ಥಿತಿ ನಾವು ಹೆಂಗೆ ಮಾಡಬೇಕು? ಒಟ್ಟು 2 ತಿಂಗಳಾಯ್ತು ಮಳೆ ಇಲ್ಲ. ಈಗ ಮುಂದಿಗೆ ನಮ್ಮ ದನಗಳಿಗೆ ಸುದ್ದಿ ಕುಡ್ಲಿಕ್ಕೆ ನೀರು ಸಿಗ್ತಾವ ಇಲ್ಲ ಅಂತ ನಮ್ಗೆ ಡಕಡಿಕೆ ಇರ್ತದೆ ನಮ್ಗೆ. ಈಗ ಹೆಂಗೆ ಮಾಡಬೇಕು ಅಂತೆಲ್ಲ ದನಗಳು ಕಟ್ಟಿ ಯಾವ್ದ್ರ ಸದ್ಯ ಉಪಕಸಬು ಏನೋ ಒಂದು ದಿನ ಒಂದು 4-5 ಲೀಟ್ರ್ ಏನಾರ ಹಾಲು ಐತವ, ಏನೋ ಒಂದು ಉಪಜೀವ ನಡೀತದೆ ಅಂದ್ರೆ ಕುಡ್ಲಿಕ್ಕೆ ನೀರು ಸುದ್ದಿ ಸಿಗ್ತಾವಿಲ್ಲ ಅಂಬಪ್ಲೆ ನಮಗೊಂದು ಡಕಡಿಕೆ ಚಾಲು ಆಗ್ಯದ. ಇಂಥ ಪರಿಸ್ಥಿತಿದಾಗ ನೀವೆಲ್ಲ ಸರ್ಕಾರ ಜರ ಗಮನ ಹರಿಸಿ ಜರ ರೈತರ ಕಡೆ ಜರ ನೋಡ್ರಿ, ಏನರ ಒಂದು ಹೆಲ್ಪ್ ಮಾಡಿರಿ, ಸಹಾಯ ಮಾಡಿರಿ. ರೈತರು ಭೀ ಒಂದು ಯಾವ್ದು ರೈತರಿಗೆ ಏನು ನೋಡ್ರಿ, ಈಗ ಎಲ್ಲ ಕಂಪ್ನಿಗಳು ಮಾಡ್ತಾರೆ ರೀ, ಅವ್ರ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ. ಬಟ್ ರೈತರಿಗೆ ಅವ್ರವ್ರ ಬೆಲೆ ಫಿಕ್ಸ್ ಮಾಡೋಕೆ ಅವ್ರಿಗೆ ಒಂದು ಏನ್ಮಿನೇ ಇಲ್ಲ. ಅವ್ರು ಒಯ್ದು ಮಾರ್ಕೆಟ್ಗೆ ಹಾಕಬೇಕು, ಅವ್ರು ಅಲ್ಲಿ ಏನು ಮೀಟಿಂಗ್ ಮಾಡ್ತಾರೋ ಏನಿಲ್ಲೋ, ಅವ್ರು ಫಿಕ್ಸ್ 3000 ಅಂದ್ರೆ 3000 ಚಾಲು ಇದ್ರಿ ಅವ್ರು. ನಾವು ಏನು ಲಾಗೋಡಿ ಆಗ್ತೀವಿ ಅದ್ರ ರೊಕ್ಕ ಬರೋ ಹೊಂಟವು. ವರ್ಷಿಗೆ ಹಿಂಗೆ ಆಗ್ಲತ್ರ ಹೆಂಗೆ ಬದುಕಬೇಕು ರೈತ? ಎಲ್ಲಿಂದ ಇದಾಯ್ತದ? ಎಲ್ಲ ಹೊಲಗಿಲ್ಲ ಮಾರಾಕ್ಲತ್ತಾನ, ಮುಂದೆ ಅನ್ನ ಏನು ತಿನ್ನಬೇಕು? ಎಲ್ಲ ಲೇಔಟ್ ಆಗ್ಲತ್ತಾರ, ಪ್ಲಾಟ್ಗಳು ಹಾಕ್ಲತ್ತಾರ. ಇಂಥ ಪರಿಸ್ಥಿತಿ ನೋಡಿ ಅನ್ನ ಅದ್ರ ಸಲುವಾಗಿ ಅದ್ರ ಸಲುವಾಗಿ ನಾ ಎಲ್ಲ ರೈತರಿಗೆ ನಮ್ಮ ಸರ್ಕಾರಕ್ಕೇನು ಒತ್ತಾಯ ಮಾಡ್ತೀನಿ. ನಮ್ಮ ಬೀದರ್ ಡಿಸ್ಟಿಕ್ ಒಂದು ಬರಗಾಲ ಘೋಷಣೆ ಮಾಡ್ಯಾಕ್ರಿ, ಒಂದು ಎಲ್ಲರಿಗೂ ಒಂದು ಇದು ಆಗ್ತದ. ಬರಗಾಲ ಘೋಷಣೆ ಮಾಡ್ರೆ ಒಂದು 2 ಇದು ಆಯ್ತದ ಅಂತ ನಾ ಎಲ್ಲ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಇಟ್ಕೊಟ್ಟು ಇಲೆಕ್ಷನ್ ಮಾಡಿದವ್ರು ಇವತ್ತು ಇಲೆಕ್ಷನ್ ಬಹುಶಃ ಇದೊಂದು ವ್ಯವಹಾರ ಆಗೈತಿ ಅಥವಾ ವ್ಯಾಪಾರ ಆಗೈತಿ. ಹಾಕೋದು ತೆಗಿಯೋದು, ಹಾಕೋದು ತೆಗಿಯೋದು, ಇದು ಒಂದು ದಲಾಲಿ ಅಂಗಡಿ ಆಗೈತಿ. ಟೋಟಲಾಗಿ ಹೇಳ್ಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆದಾಗ ಹೇಳ್ಬೇಕಂದ್ರೆ ಈಗಿನ ಒಂದು ರಾಜಕೀಯ ವ್ಯವಸ್ಥೆ ದಲಾಲಿ ಅಂಗಡಿ. ನಿಮಗೆ ತೊಗೊಳ್ಳೋದು ₹2 ಹೆಚ್ಚು ಮಾರೋದು, ಆ ₹2 ಇಟ್ಕೊಳ್ಳೋದು, ಉಳಿಕಿದ್ದು ನಿಮಗೆ ಕೊಡೋದು. ಕಡಿಮೆ ಬಿದ್ದರೆ ಮತ್ತೇನು ಸುಳ್ಳು ಹೇಳಾದ್ರು ಮಾಡಿ ತೊಗೊಳ್ಳೋದು. ಇಂಥ ಒಂದು ಸಂದರ್ಭ ಬಂದೈತಿ. ಅದ್ರ ಜೊತೆಗೆ ಎಲ್ಲ ಸರ್ಕಾರಗಳು, ನಾನು BJP ಅನ್ನಂಗಿಲ್ಲ, ಕಾಂಗ್ರೆಸ್ ಅನ್ನಂಗಿಲ್ಲ, ಇನ್ನೊಂದು ಅನ್ನಂಗಿಲ್ಲ, ಮತ್ತೊಂದು ಅನ್ನಂಗಿಲ್ಲ, ಎಲ್ಲ ಸರ್ಕಾರಗಳು ತತ್ವ ಆದರ್ಶ ಏನ್ರಿ ಇರೋರೆ ನಾವು ಅಧಿಕಾರಕ್ಕೆ ಬರಬೇಕು ಆ ಒಂದು ಲೆಕ್ಕದಾಗ ಇವತ್ತು ಘೋಷಣೆಗಳು ಮಾಡ್ತಾ ಇದ್ದಾರೆ. ನಿನ್ನೆ ಮತ್ತು ಬಿಹಾರದಾಗ ಮಾಡ್ರು, ಅವ್ರು ಪುಕ್ಕಟ್ ಬಸ್ ಮಾಡ್ರಿ, ಅವರು ಲೈಟ್ ಮಾಡ್ರಿ, ಮತ್ತು ಅವರು ಹೆಣ್ಮಕ್ಳಿಗೆ 2000 3000 ಅವರು ನಿನ್ನೆ ಅವರು ಮಾಡ್ರು. ಆಯ್ತು, ಕುದುರೆ ಓಡ್ತೈತಿ, 2 ದಿವಸ ಓಡೋದು, ಎಲ್ಲಿ ಹೋಗಿ ನಿಲ್ಲೋದು, 1 ದಿವಸ ನಿಲ್ತೈತಿ. ಆದರೆ ನಿಂತದ್ದನ್ನು ಭೋಗಿಸ್ಬೇಕಾದಾಗ ಅವಾಗ ನಾ ಇದ್ರೆ ನಾ ಭೋಗಿಸ್ಬೇಕು, ನೀವಿದ್ರೆ ನೀವು ಭೋಗಿಸ್ಬೇಕು, ನಾವಿಬ್ಬರು ಇದ್ರಿಗಿಲ್ಲ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಾತ್ರ ಭೋಗಿಸ್ಬೇಕು. ಇದು ಯಾರೊಬ್ಬರು ಭೋಗಿಸಬೇಕು.